ಬಿಜೆಪಿ ಮುಖಂಡ ಹಾಗೂ ಮೇಲ್ಮನೆ ಸದಸ್ಯ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮನೆಮುರುಕ ನಿರ್ಧಾರದಿಂದ ದೇಶ ವಿಭಜನೆ ಆಗ್ತಾ ಇದೆ ಅಂತ ಹೇಳಿದ್ರು. ಆಂಧ್ರದಲ್ಲಿ ಇದೇ ಬಿಲ್ ತಂದಾಗ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ. ಈಗ ಕಾಂಗ್ರೆಸ್ ಗುತ್ತಿಗೆಯಲ್ಲಿ ಮೀಸಲಾತಿ ತರೋದಕ್ಕೆ ಕರ್ನಾಟಕದಲ್ಲಿ ಮುಂದಾಗಿದೆ. ಇದಕ್ಕೆ ನಾವು ರಾಜ್ಯಪಾಲರಿಂದ ಹಿಡಿದು ಪ್ರಧಾನಿವರೆಗೂ ಕೂಡ ಪತ್ರ ಬರೀತೀವಿ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದೊಳಗೆ ಮೊನ್ನೆ 3ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಏನು ಅಧಿವೇಶನ ನಡೀತು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಅಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾರೆ. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ಪೆಷಲಿ ಮುಸ್ಲಿಮ್ಸ್ಗೆನೆ ಸಿವಿಲ್ ಕಾಂಟ್ರಾಕ್ಟಿಂಗ್ ನಲ್ಲಿ 4% ರಿಸರ್ವೇಶನ್ ಅನ್ನು ಕೊಡಬೇಕು ಅನ್ನುವಂತ ಬಿಲ್ ಅನ್ನು ತಂದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಬಹಳ ಜಬರ್ದಸ್ತಾಗಿ ನಾವು ವಿರೋಧ ಮಾಡಿದ್ವಿ. ಈ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ತರಬೇಡಿ, ಈ ಕಾಯ್ದೆಯನ್ನ ತರಬೇಡಿ, ಇದು ಸಂವಿಧಾನದ ವಿರುದ್ಧವಾಗಿದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡೋ ಬಿಜೆಪಿ ಮುಖಂಡ ಹಾಗೂ ಮೇಲ್ಮನೆ ಸದಸ್ಯ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮನೆಮುರುಕ ನಿರ್ಧಾರದಿಂದ ದೇಶ ವಿಭಜನೆ ಆಗ್ತಾ ಇದೆ ಅಂತ ಹೇಳಿದ್ರು. ಆಂಧ್ರದಲ್ಲಿ ಇದೇ ಬಿಲ್ ತಂದಾಗ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ. ಈಗ ಕಾಂಗ್ರೆಸ್ ಗುತ್ತಿಗೆಯಲ್ಲಿ ಮೀಸಲಾತಿ ತರೋದಕ್ಕೆ ಕರ್ನಾಟಕದಲ್ಲಿ ಮುಂದಾಗಿದೆ. ಇದಕ್ಕೆ ನಾವು ರಾಜ್ಯಪಾಲರಿಂದ ಹಿಡಿದು ಪ್ರಧಾನಿವರೆಗೂ ಕೂಡ ಪತ್ರ ಬರೀತೀವಿ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದೊಳಗೆ ಮೊನ್ನೆ 3ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಏನು ಅಧಿವೇಶನ ನಡೀತು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಅಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾರೆ. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ಪೆಷಲಿ ಮುಸ್ಲಿಮ್ಸ್ಗೆನೆ ಸಿವಿಲ್ ಕಾಂಟ್ರಾಕ್ಟಿಂಗ್ ನಲ್ಲಿ 4% ರಿಸರ್ವೇಶನ್ ಅನ್ನು ಕೊಡಬೇಕು ಅನ್ನುವಂತ ಬಿಲ್ ಅನ್ನು ಬಂದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಬಹಳ ಜಬರ್ದಸ್ತಾಗಿ ನಾವು ವಿರೋಧ ಮಾಡಿದ್ವಿ. ಈ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ತರಬೇಡಿ, ಈ ಕಾಯ್ದೆಯನ್ನ ತರಬೇಡಿ, ಇದು ಸಂವಿಧಾನದ ವಿರುದ್ಧವಾಗಿದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡೋ ಬಿಜೆಪಿ ಮುಖಂಡ ಹಾಗೂ ಮೇಲ್ಮನೆ ಸದಸ್ಯ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮನೆಮುರುಕ ನಿರ್ಧಾರದಿಂದ ದೇಶ ವಿಭಜನೆ ಆಗ್ತಾ ಇದೆ ಅಂತ ಹೇಳಿದ್ರು. ಆಂಧ್ರದಲ್ಲಿ ಇದೇ ಬಿಲ್ ತಂದಾಗ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ. ಈಗ ಕಾಂಗ್ರೆಸ್ ಗುತ್ತಿಗೆಯಲ್ಲಿ ಮೀಸಲಾತಿ ತರೋದಕ್ಕೆ ಕರ್ನಾಟಕದಲ್ಲಿ ಮುಂದಾಗಿದೆ. ಇದಕ್ಕೆ ನಾವು ರಾಜ್ಯಪಾಲರಿಂದ ಹಿಡಿದು ಪ್ರಧಾನಿವರೆಗೂ ಕೂಡ ಪತ್ರ ಬರೀತೀವಿ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದೊಳಗೆ ಮೊನ್ನೆ 3ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಏನು ಅಧಿವೇಶನ ನಡೀತು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಅಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾರೆ. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ಪೆಷಲಿ ಮುಸ್ಲಿಮ್ಸ್ಗೆನೆ ಸಿವಿಲ್ ಕಾಂಟ್ರಾಕ್ಟಿಂಗ್ ನಲ್ಲಿ 4% ರಿಸರ್ವೇಶನ್ ಅನ್ನು ಕೊಡಬೇಕು ಅನ್ನುವಂತ ಬಿಲ್ ಅನ್ನು ಬಂದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಬಹಳ ಜಬರ್ದಸ್ತಾಗಿ ನಾವು ವಿರೋಧ ಮಾಡಿದ್ವಿ. ಈ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ತರಬೇಡಿ, ಈ ಕಾಯ್ದೆಯನ್ನ ತರಬೇಡಿ, ಇದು ಸಂವಿಧಾನದ ವಿರುದ್ಧವಾಗಿದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡೋ ಬಿಜೆಪಿ ಮುಖಂಡ ಹಾಗೂ ಮೇಲ್ಮನೆ ಸದಸ್ಯ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮನೆಮುರುಕ ನಿರ್ಧಾರದಿಂದ ದೇಶ ವಿಭಜನೆ ಆಗ್ತಾ ಇದೆ ಅಂತ ಹೇಳಿದ್ರು. ಆಂಧ್ರದಲ್ಲಿ ಇದೇ ಬಿಲ್ ತಂದಾಗ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ. ಈಗ ಕಾಂಗ್ರೆಸ್ ಗುತ್ತಿಗೆಯಲ್ಲಿ ಮೀಸಲಾತಿ ತರೋದಕ್ಕೆ ಕರ್ನಾಟಕದಲ್ಲಿ ಮುಂದಾಗಿದೆ. ಇದಕ್ಕೆ ನಾವು ರಾಜ್ಯಪಾಲರಿಂದ ಹಿಡಿದು ಪ್ರಧಾನಿವರೆಗೂ ಕೂಡ ಪತ್ರ ಬರೀತೀವಿ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದೊಳಗೆ ಮೊನ್ನೆ
3ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಏನು ಅಧಿವೇಶನ ನಡೀತು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಅಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾರೆ. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ಪೆಷಲಿ ಮುಸ್ಲಿಮ್ಸ್ಗೆನೆ ಸಿವಿಲ್ ಕಾಂಟ್ರಾಕ್ಟಿಂಗ್ ನಲ್ಲಿ 4% ರಿಸರ್ವೇಶನ್ ಅನ್ನು ಕೊಡಬೇಕು ಅನ್ನುವಂತ ಬಿಲ್ ಅನ್ನು ಬಂದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಬಹಳ ಜಬರ್ದಸ್ತಾಗಿ ನಾವು ವಿರೋಧ ಮಾಡಿದ್ವಿ. ಈ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ತರಬೇಡಿ, ಈ ಕಾಯ್ದೆಯನ್ನ ತರಬೇಡಿ, ಇದು ಸಂವಿಧಾನದ ವಿರುದ್ಧವಾಗಿದೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡೋ. ಬಿಜೆಪಿ ಮುಖಂಡ ಹಾಗೂ ಮೇಲ್ಮನೆ ಸದಸ್ಯ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮನೆಮುರುಕ ನಿರ್ಧಾರದಿಂದ ದೇಶ ವಿಭಜನೆ ಆಗ್ತಾ ಇದೆ ಅಂತ ಹೇಳಿದ್ರು. ಆಂಧ್ರದಲ್ಲಿ ಇದೇ ಬಿಲ್ ತಂದಾಗ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ. ಈಗ ಕಾಂಗ್ರೆಸ್ ಗುತ್ತಿಗೆಯಲ್ಲಿ ಮೀಸಲಾತಿ ತರೋದಕ್ಕೆ ಕರ್ನಾಟಕದಲ್ಲಿ ಮುಂದಾಗಿದೆ. ಇದಕ್ಕೆ ನಾವು ರಾಜ್ಯಪಾಲರಿಂದ ಹಿಡಿದು ಪ್ರಧಾನಿವರೆಗೂ ಕೂಡ ಪತ್ರ ಬರಿತೀವಿ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದೊಳಗೆ ಮೊನ್ನೆ 3ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಏನು ಅಧಿವೇಶನ ನಡೀತು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಅಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾರೆ. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ಪೆಷಲಿ ಮುಸ್ಲಿಮ್ಸ್ಗೆನೆ ಸಿವಿಲ್ ಕಾಂಟ್ರಾಕ್ಟಿಂಗ್ ನಲ್ಲಿ 4% ರಿಸರ್ವೇಶನ್ ಅನ್ನು ಕೊಡಬೇಕು ಅನ್ನುವಂತ ಬಿಲ್ ಅನ್ನು ಬಂದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಬಹಳ ಜಬರ್ದಸ್ತಾಗಿ ನಾವು ವಿರೋಧ ಮಾಡಿದ್ವಿ. ಈ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ತರಬೇಡಿ, ಈ ಕಾಯ್ದೆಯನ್ನ ತರಬೇಡಿ, ಇದು ಸಂವಿಧಾನದ ವಿರುದ್ಧವಾಗಿದೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡೋ. ಬಿಜೆಪಿ ಮುಖಂಡ ಹಾಗೂ ಮೇಲ್ಮನೆ ಸದಸ್ಯ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮನೆಮುರುಕ ನಿರ್ಧಾರದಿಂದ ದೇಶ ವಿಭಜನೆ ಆಗ್ತಾ ಇದೆ ಅಂತ ಹೇಳಿದ್ರು. ಆಂಧ್ರದಲ್ಲಿ ಇದೇ ಬಿಲ್ ತಂದಾಗ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ. ಈಗ ಕಾಂಗ್ರೆಸ್ ಗುತ್ತಿಗೆಯಲ್ಲಿ ಮೀಸಲಾತಿ ತರೋದಕ್ಕೆ ಕರ್ನಾಟಕದಲ್ಲಿ ಮುಂದಾಗಿದೆ. ಇದಕ್ಕೆ ನಾವು ರಾಜ್ಯಪಾಲರಿಂದ ಹಿಡಿದು ಪ್ರಧಾನಿವರೆಗೂ ಕೂಡ ಪತ್ರ ಬರಿತೀವಿ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದೊಳಗೆ ಮೊನ್ನೆ 3ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಏನು ಅಧಿವೇಶನ ನಡೀತು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಅಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾರೆ. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ಪೆಷಲಿ ಮುಸ್ಲಿಮ್ಸ್ಗೆನೆ ಸಿವಿಲ್ ಕಾಂಟ್ರಾಕ್ಟಿಂಗ್ ನಲ್ಲಿ 4% ರಿಸರ್ವೇಶನ್ ಅನ್ನು ಕೊಡಬೇಕು ಅನ್ನುವಂತ ಬಿಲ್ ಅನ್ನು ಬಂದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಬಹಳ ಜಬರ್ದಸ್ತಾಗಿ ನಾವು ವಿರೋಧ ಮಾಡಿದ್ವಿ. ಈ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ತರಬೇಡಿ, ಈ ಕಾಯ್ದೆಯನ್ನ ತರಬೇಡಿ, ಇದು ಸಂವಿಧಾನದ ವಿರುದ್ಧವಾಗಿದೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡೋ.